ಮಾತಾಡ್ತಾ ಇದ್ರಿ ನಿಮ್ಮ ಅವರ ಜೊತೆಗಿನ ಆ ಒಂದು ಆ ಕಾಲದಲ್ಲಿ ನೀವು ಲವ್ ಟೈಮಲ್ಲಿ ಹೆಂಗಿತ್ತು, ಮದುವೆ ಟೈಮಲ್ಲಿ ಹೆಂಗಾಯ್ತು, ಡಿವೋರ್ಸ್ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ರಿ, ಇದೆಲ್ಲ ಮಾತಾಡಿದ್ರಿ. ಅದಾದ್ಮೇಲೆ ಶಾಕ್ ಆಯಿತು ಈ ಕೊಲೆ ವಿಚಾರದಲ್ಲಿ ಅವ್ರು ಸಿಕ್ಕಾಕೊಂಡಿದ್ದು ನೋಡಿ ಅಂತ ಹೇಳಿ. ಹೌದು. ಸೊ ಅಲ್ಲಿಂದ ನೀವು ಅಪ್ಡೇಟ್ಸ್ಗಳನ್ನು ತಿಳ್ಕೊಂಡು ಹೋಗ್ತಾ ಇದ್ರಲ್ಲ, ನೀವು ಹೇಳ್ತಾ ಇದ್ರಿ ಈ ಕೊಲೆ ವಿಚಾರದ ಬಗ್ಗೆ ಸಾಕಷ್ಟು ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟು ಹೇಳ್ತಾ ಮುಂದುವರಿಸಿ ಸರ್. ಸರ್ ನೋಡಿ, ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಪವಿತ್ರ ಗೌಡ ಅವರು ಎಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋ ವೇ ಅಂತೀರ? ನೋ ವೇ. ಯಾಕಂದರೆ ಓಕೆ, ಶೀಸ್ ಎ ಬ್ಯೂಟಿಫುಲ್ ಗರ್ಲ್, ಓಕೆ, ಬ್ಯೂಟಿಫುಲ್ ಲೇಡಿ. ಓಕೆ. ಸೊ ಜನ ನೋಡಿ ಇಷ್ಟಪಡ್ಬೋದು, ಬಟ್ ಅಂಥ ತಪ್ಪು ಕೆಲಸ ಮಾಡೋದು ಅಥವಾ ಕೆಟ್ಟದಾಗಿ ಮೆಸೇಜ್ ಕಳಿಸೋದು ಪವಿತ್ರ ಗೌಡ ಅವ್ರಿಗೆ ತಪ್ಪಲ್ವಾ? ಯಾರು ತಾನೇ ಸಾಯಿಸ್ತಾರೆ ಸರ್? ಬಟ್ ಇನ್ನೊಂದು ಸಾಯಿಸಿಲ್ಲ ಸರ್, ಸಾಯಿಸಿಲ್ಲ. ಪವಿತ್ರ ಗೌಡ ಸಾಯಿಸಿಲ್ಲ. ಅಲ್ಲ, ಸಹಿಸೋದಿಲ್ಲ ಅಂದ್ರೆ. ಹಾಂ, ಸಾಯಿಸೋದಿಲ್ಲ. ಸಾರಿ. ಸೊ ಹಾಗಾಗಿ ಸಾರಿ. ಸೊ ಅಂದರೆ ಇನ್ನೊಂದೇನಂದ್ರೆ ಅಟ್ಲೀಸ್ಟ್ ಬ್ಲಾಕ್ ಮಾಡ್ಬೋದಾಗಿತ್ತಲ್ಲ ಸರ್. ಬ್ಲಾಕ್, ಐ ಥಿಂಕ್ ನೀವು ಎಲ್ಲ ವಿಡಿಯೋಸ್ ನೋಡಿಲ್ಲ ಅನ್ಸುತ್ತೆ, ರೆಕಾರ್ಡಿಂಗ್ಸ್ ನೋಡಿಲ್ಲ ಅನ್ಸುತ್ತೆ. ಅಲ್ಲ, ಗೊತ್ತಾಯ್ತು, ಬ್ಲಾಕ್ ಮಾಡಿದ್ದಾರೆ, ಬಟ್ ಡಿಫ್ರೆಂಟ್ ಅಕೌಂಟ್ಸಿಂದ ಅವ್ರಿಗೆ ಮೆಸೇಜ್ ಬಂದಿದೆ. ಈಗ ಹಂಗಂದ್ರೆ ಇಂಟೆನ್ಷನ್ ಅವ್ರ ಮೈಂಡಲ್ಲಿ ಫಸ್ಟೇ ಇತ್ತು. ಪಾಪ ಅವ್ರು ತೀರೋಗಿದ್ದಾರಲ್ವಾ, ಅವ್ರ ಮೈಂಡಲ್ಲಿ ಇಂಟೆನ್ಷನ್ ಕ್ಲಿಯರ್ ಆಗಿತ್ತು. ಅದಕ್ಕೋಸ್ಕರನೇ ದರ್ಶನ್ ಅವ್ರು ಈ ಸ್ಟೆಪ್ ತಗೊಂಡಿರ್ಬೋದು ಅನ್ಸುತ್ತೆ. ಓಕೆ, ಇದು ಒಂದು ಓಕೆ. ಬಟ್ ನನಗನ್ಸಿದ್ದು, ಈಗ ನೀವು ಇಂಡಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿದಿರಲ್ಲ, ನಾನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಂಡಸ್ಟ್ರಿಲಿ ಇದು ಕಾಮನ್ ಸರ್. ಈಗ ಕೇವಲ ಇದು ಪವಿತ್ರ ಗೌಡ ಅವ್ರ ಜೊತೆ ಆಗಿದ್ದಲ್ಲ, ಇಂಡಸ್ಟ್ರಿಲಿರೋ ಎಷ್ಟೋ ಹೆಣ್ಮಕ್ಳು, ಎಷ್ಟೋ ಹೀರೋಯಿನ್ಸ್ಗಳಿಗೆ ಯಾರ್ಯಾರೋ ಯಾವ್ಯಾವುದೋ ಐಡಿಲಿ ಕೆಟ್ಟ ಮೆಸೇಜು, ಕೆಟ್ಟ ಫೋಟೋಸ್ಗಳು, ಕೆಟ್ಟ ವೀಡಿಯೋಸ್ಗಳು ಕಳಿಸ್ತಾನೆ ಇರೋದು ಕಾಮನ್ ಆಗಿಬಿಟ್ಟಿದೆ. ಈಗ ಅದೇನು ಹೊಸದಲ್ಲ. ಆದ್ರೆ ಅವ್ರೇನು ಮಾಡ್ತಾರೆ ಅಂತಂದರೆ ಬ್ಲಾಕ್ ಮಾಡ್ತಾರೆ, ಇಲ್ಲ ಇಗ್ನೋರ್ ಮಾಡ್ತಾರೆ, ಬಿಟಾಕ್ 1000ದಲ್ಲಿ ಒಂದು ಅಂತ ಬಿಟ್ಟಾಕ್ಬಿಡ್ತಾರೆ. ಅಟ್ಲೀಸ್ಟ್ ಹಂಗೆ ಮಾಡ್ಬೋದಾಗಿತ್ತಲ್ಲ, ಅಟ್ಲೀಸ್ಟ್ ಈ ಥರ ಎಲ್ಲ ಅನುಭವಿಸೋದು ತಪ್ಪಾಯ್ತಲ್ಲ ಅನ್ನೋದೊಂದು. ನನ್ನ ಪ್ರಕಾರ ಪವಿತ್ರ ಗೌಡ ಅವ್ರು ಪಕ್ಕ ಬ್ಲಾಕ್ ಮಾಡಿರ್ತಾರೆ ಸರ್. ಅವ್ರು ಪಕ್ಕ ಬ್ಲಾಕ್ ಮಾಡಿರ್ಬೋದು, ಬಟ್ ದ ಪರ್ಸನ್, ಆ ಮನುಷ್ಯ, ದ ಪರ್ಸನ್ ಹೂ ಡೈಡ್, ಅವರು ಪದೇ ಡಿಫ್ರೆಂಟ್ ಟಾರ್ಚರ್ ಮಾಡಿರ್ಬೋದು. ಯಾಕಂದರೆ ನನಗೆ ಪವಿತ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಸ್ ಎ ಎಕ್ಸ್ ಹಸ್ಬೆಂಡ್ ನಾನು ಹೇಳ್ತಾ ಇದ್ದೀನಿ. ಓಕೆ. ಅವಳು ಶಿ ಹ್ಯಾಸ್ ಲಾಟ್ ಆಫ್ ಪೇಷನ್ಸ್ ಇದೆ, ತಾಳ್ಮೆ ಶಕ್ತಿ ತುಂಬ ಇದೆ. ಬಟ್ ಒನ್ಸ್ ದ ವಾಟರ್, ಅದೇ ನೀರು ಮೇಲೆ ಬಂದಾದ್ಮೇಲೆ, ಕಷ್ಟ ಆದಮೇಲೆ ಮನುಷ್ಯ ಸ್ಟಾರ್ಟ್ಸ್ ದೆನ್ ಅದೇ ಆಗಿರ್ಬೋದು. ಅವ್ರು ಹೋಗ್ಬಿಟ್ಟು ರಘುವರ ಹತ್ರ ಹೇಳೋದು, ರಘುವರ್ ಹೋಗ್ಬಿಟ್ಟು ದರ್ಶನ್ ಅವ್ರ ಹತ್ರ ಹೇಳೋದು ಸಾಧ್ಯ ಅಲ್ವಾ? ಅಫ್ಕೋರ್ಸ್. ಇವಾಗ ನಾನು ಇದ್ದಿದ್ರೆ, ಆ ಜಾಗದಲ್ಲಿ ನಾನು ಇದ್ದಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದೆ, ನೀವು ಮಾಡ್ತಾ ಇದ್ದು ತಪ್ಪು ಅಂತ. ಬಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹೋಗ್ಬಿಡ್ತು, ಡಿಫ್ರೆಂಟಾಗಿ ಆಗಿಬಿಡ್ತು ಆ ಕೋಪದಲ್ಲಿ, ಆ ಇಂಟೆನ್ಷನ್. ಬಿಕಾಸ್ ಆಲ್ ದ 5 fingers ಆರ್ ನಾಟ್ ಸೇಮ್. ಎಲ್ಲ ಬೆಳ್ಳುಗಳು ಒಂದೇ ಸಮಾನ ಅಲ್ಲ ಅಲ್ವಾ? ಒಂದು ಗ್ರೇಟ್ ಇರುತ್ತೆ, ಒಂದು ಚಿಕ್ಕದಿರುತ್ತೆ. ಗ್ರೇಟ್ ಕೆಲಸ ಯಾರು ಮಾಡಿದಾರೋ, ಚಿಕ್ಕ ಕೆಲಸ ಯಾರು ಮಾಡಿದಾರೋ ಯಾರಿಗೆ ಗೊತ್ತು.